ವಿಶ್ವಭಾರತಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಮ್ಮ ಬೆಂಗಳೂರಿನ ಅಭಿವೃದ್ಧಿಯ ಹರಿಕಾರ, ಯಲಹಂಕ ನಾಡಿನ ಹೆಮ್ಮೆಯ ಪ್ರತೀಕ, ಯುದ್ಧ ಮಾಡದೆ ಕೃಷಿ, ಕೆರೆ, ಕಟ್ಟೆಗಳ ಅಭಿವೃದ್ಧಿ ಮಾಡಿ ಜನಪರ, ರೈತಪರ, ಬಡವರ ಪರ ನಿಂತ ಶ್ರೇಷ್ಠ ರಾಜ ಯಲಹಂಕ ನಾಡಪ್ರಭು ಕೆಂಪೇಗೌಡ. ಬೆಂಗಳೂರು ಮಹಾನಗರ ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ, ಏರ್ ಕಂಡೀಷನ್ ಸಿಟಿ, ಮಲ್ಟಿ ಕಲ್ಚರಲ್ ಸಿಟಿ, ಹೀಗೆ ಏನೆಲ್ಲ ಆಗಿದೆಯೋ ಅದಕ್ಕೆ ಒಳ್ಳೆಯ ತಳಹದಿ ಅಡಿಪಾಯ ಹಾಕಿದವರು ಯಲಹಂಕ ನಾಡಪ್ರಭುಗಳು ಕೆಂಪೇಗೌಡರು. ನಾಡಪ್ರಭು ಧರ್ಮಪ್ರಭು ಯಲಹಂಕ ಭೂಪಾಲ ಕೆಂಪೇಗೌಡರ 516ನೇ ಜಯಂತಿಗೆ ನಾಡು ಸಿದ್ಧವಾಗಿದೆ. 5 ವರ್ಷಗಳ ನಂತರ ಸರ್ಕಾರ ಇದನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸುವಂಥ ವ್ಯವಸ್ಥೆಯನ್ನು ಮಾಡಿದೆ. ನಮ್ಮ ಯಲಹಂಕ ಕೆಂಪೇಗೌಡರು ನಡೆದಾಡಿದಿರತಕ್ಕಂಥ ಪುಣ್ಯಭೂಮಿ, ಕೆಂಪೇಗೌಡರ ರಾಜಧಾನಿ ಯಲಹಂಕದಲ್ಲಿ, ಹಳೆಯ ನಗರದಲ್ಲಿ ಕಂಚಿನ ಪ್ರತಿಮೆಯ ಅನಾವರಣ ಆಗ್ತಾಯಿದೆ ನಾಳೆ. ಅದಕ್ಕೋಸ್ಕರವಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಐತಿಹಾಸಿಕ ರೀತಿಯ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಿದ್ದಾರೆ ಮಾನ್ಯ ಶಾಸಕರು. ಅತ್ಯಂತ ಸೊಗಸಾಗಿದೆ, ಶ್ಲಾಘನೀಯ ಮತ್ತು ನಮ್ಮ ಶಾಸಕರಿಗೆ ಅಭಿನಂದನೆಗಳು. ಇಂತಹ ಬೆಂಗಳೂರೆಂಬ ಮಹಾನಗರದ ಅಭಿವೃದ್ಧಿಯ ರೂವಾರಿಗೆ ಯಲಹಂಕ ವಾರ್ಡ್ 1 ಅಂದರೆ ಕೆಂಪೇಗೌಡ ವಾರ್ಡ್ 1ರಲ್ಲಿ ಆಂಜನೇಯ ಪ್ರತಿಮೆ ಬಳಿ ಅಥವಾ ಬೇಡಿಕೆ ವೃತ್ತದಲ್ಲಿ ಕೋಟೆ ಕೊತ್ತಲ ಮಾದರಿಯ ಕೆಂಪೇಗೌಡರ ಕಂಚಿನ ಪ್ರತಿಮೆಯನ್ನು, ನಿಂತ ರೂಪದ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಲು ಎಲ್ಲ ಕೆಲಸ ಸನ್ನದ್ಧವಾಗಿವೆ. ಯಲಹಂಕ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತ್ಯೋತ್ಸವ ಪ್ರಯುಕ್ತ ಬೇಡಿಕೆ ಸರ್ಕಲ್ನಲ್ಲಿ ಕೋಟೆ ಮಾದರಿಯಲ್ಲಿ ಸ್ಥಳದ ಅಭಿವೃದ್ಧಿ ಮಾಡಿ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ಆದಿಚುಂಚನಗಿರಿ ಮಠದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಮತ್ತು ಯಲಹಂಕದ ಜನಪ್ರಿಯ ಶಾಸಕರಾದ SR ವಿಶ್ವನಾಥ್ರವರು. ಇದೇ ತಿಂಗಳು 27ನೇ ತಾರೀಕು ಶುಕ್ರವಾರ ಯಲಹಂಕ ನಾಡಪ್ರಭು ಕೆಂಪೇಗೌಡರ ಜನ್ಮ ದಿನಾಚರಣೆಯನ್ನು ಯಲಹಂಕದಲ್ಲಿ ಕೂಡ ನಾವು ಆಚರಣೆಯನ್ನು ಮಾಡ್ತಾಯಿದ್ದೀವಿ. ನಾವು ಬೆಳಗ್ಗೆ ಯಲಹಂಕದಲ್ಲಿ ಪರಮಪೂಜ್ಯ ಶ್ರೀ 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 ನಮ್ಮ ಆದಿಚುಂಚನಗಿರಿ ಮಠಾಧೀಶರಾದಂಥ ನಿರ್ಮಲಾನಾಥಾನಂದ ಸ್ವಾಮೀಜಿಗಳ ಅಮೃತ ಹಸ್ತದಿಂದ ಇವತ್ತು ನಾವು ನೂತನವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಕೆಂಪೇಗೌಡರ ಕಂಚಿನ ಪ್ರತಿಮೆಯನ್ನು ಅನಾವರಣವನ್ನು ಮಾಡಿ, ಅದಾದಮೇಲೆ ರಥದಲ್ಲಿ ಕೆಂಪೇಗೌಡರ ಪ್ರತಿಮೆಯ ಮೆರವಣಿಗೆ ಯಲಹಂಕ ನಗರದಲ್ಲಿ ಇರ್ತದೆ. ದಯವಿಟ್ಟು ಎಲ್ಲರೂ ಕೂಡ, ನಮ್ಮ ಯಲಹಂಕದ ಎಲ್ಲ ವಾಸಿಗಳು ಕೂಡ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವದಲ್ಲಿ ಭಾಗವಹಿಸಬೇಕು. ಮೆರವಣಿಗೆಯಲ್ಲೂ ಕೂಡ ತಾವೆಲ್ಲ ಕೂಡ ಭಾಗವಹಿಸಿ ಆ ಮಹಾಪುರುಷನಿಗೆ ಗೌರವವನ್ನು ಸಲ್ಲಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾಯಿದ್ದೀನಿ. ತಾವು ಬನ್ನಿ, ತಮ್ಮ ಬಂಧು ಮಿತ್ರರನ್ನು ಕರೆತನ್ನಿ. ಹಾಗೆ ಪ್ರಸ್ತುತ ಆಧುನಿಕ ಯಲಹಂಕದ ಅಭಿವೃದ್ಧಿ ಅಧಿಕಾರರು, ಆಧುನಿಕ ಕೆಂಪೇಗೌಡರೆಂದು ಜನಪ್ರಿಯರಾಗಿರುವ ಯಲಹಂಕ ಶಾಸಕರಾದ SR ವಿಶ್ವನಾಥ್ರವರ ಕನಸಿನಂತೆ ಯಲಹಂಕ ರಾಜ್ಯದಲ್ಲೇ ಮಾದರಿ ಕ್ಷೇತ್ರವಾಗುವತ್ತ ಅಭಿವೃದ್ಧಿ ಆಗ್ತಿದೆ. ಅದು ಯಲಹಂಕದ ಎಲ್ಲ ನಿವಾಸಿಗಳ ಹೆಮ್ಮೆ. ಯಲಹಂಕ ಬೆಂಗಳೂರಿನ ಪ್ರವೇಶ ದ್ವಾರ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ 100 ಅಡಿಗಳ ಕೆಂಪೇಗೌಡರ ಪುತ್ಥಳಿ ಪ್ರತಿಮೆ ಇರುವಂತೆ ಯಲಹಂಕದ ಬೇಡಿಕೆ ಸರ್ಕಲ್ನಲ್ಲಿ ಕೋಟೆ ಮಾದರಿಯ ಸ್ಥಳದ ಅಭಿವೃದ್ಧಿಯಾಗಿ ಪ್ರತಿಮೆ ಅನಾವರಣ ಆಗಿದೆ. ಅದೇ ರೀತಿ ಬೆಂಗಳೂರು ಮತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಮಧ್ಯಭಾಗ ಸಂಪರ್ಕ ಕೊಂಡಿಯಂತಿರುವ ಯಲಹಂಕದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಂತೆ ಪ್ರವೇಶ ಇರ್ಬೋದು, ನಿರ್ಗಮನ ಇರ್ಬೋದು. GKVK ಜಕ್ಕೂರು ಏರೋಡ್ರಮ್ ಬಳಿಯ GKVK ಬಳಿ ಪ್ರವೇಶ ದ್ವಾರದಂತೆ ಕೋಟೆ ಕೊತ್ತಲ ಮಾದರಿಯಂತೆ, ಹಾಗೆಯೇ ವೆಂಕಟಾಲ ನಂತರದಲ್ಲಿ ನಿರ್ಗಮನದ ಮಾದರಿಯಂತೆ ಯಲಹಂಕದ ಇತಿಹಾಸದ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಪ್ರತಿಬಿಂಬಿಸುವ ಮಾದರಿಗಳು ಅಥವಾ ಪುತ್ಥಳಿಗಳು ನಿರ್ಮಾಣ ಆಗಲಿ ಅಂತೇಳಿ ಪ್ರತಿಯೊಬ್ಬ ಯಲಹಂಕ ವಾಸಿ ಕನಸು ಕಾಣ್ತಾ ಇದ್ದಾನೆ, ಆ ರೀತಿ ನಿರೀಕ್ಷೆ ಮಾಡ್ತಾ ಇದ್ದಾನೆ. ಇದು ನಮ್ಮ ನಾಳುವ ಸರ್ಕಾರದ ಗಮನಕ್ಕೆ ಮತ್ತು ಶಾಸಕರ ಗಮನಕ್ಕೆ ಬಂದು ಯಲಹಂಕದ ಗತವೈಭವ ಮತ್ತೆ ಮರುಕಳಿಸುವಂತಾಗಲಿ. ಈ ರೀತಿಯ ಕೋಟೆ ಮಾದರಿಯ ಪ್ರವೇಶ ಮತ್ತು ನಿರ್ಗಮನ ಜೊತೆಗೆ ಯಲಹಂಕದ ಇತಿಹಾಸವನ್ನು ಸಾರುವ ಕೆಲಸ ಕಾರ್ಯಗಳು ಮತ್ತಷ್ಟು ಆಗಲಿ ಎಂಬುದೇ ನಮ್ಮ ಆಶಯ ಸಹ. ಯಲಹಂಕ ಕೆಂಪೇಗೌಡರ ರಾಜಧಾನಿ. ನಗರ ನಿರ್ಮಾಣಕ್ಕೆ ಮೂಲ ಬೀಜ ಕೆಂಪೇಗೌಡರಿಗೆ ಮೂಲಧನ ಪ್ರಾಪ್ತವಾದದ್ದು ಈ ನಾಡಿನಿಂದಲೇ
ಅನ್ನುವಂತಹ ಪ್ರತೀತಿ ಕೂಡ ಇದೆ. ಹಾಗಾಗಿ ನಮ್ಮ ಯಲಹಂಕದ ಪುರಪ್ರವೇಶ ಮಾಡುವಂತಹ ಈ ಎರಡೂ ಇಕ್ಕೆಲೆಗಳಲ್ಲಿ ಎರಡು ಜಾಗಗಳು, ಆಗಮನ ಮತ್ತು ನಿರ್ಗಮನ ಎರಡೂ ಸ್ಥಳಗಳಲ್ಲಿ ದ್ವಾರ ಬಾಗಿಲುಗಳನ್ನು ನಿರ್ಮಾಣ ಮಾಡತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತ ನಾನಾದರೂ ಭಾವಿಸ್ತೇನೆ. ಮತ್ತು ನನಗೆ ಅನಿಸುತ್ತೆ ಯಲಹಂಕದ ಟೈಲ್ಸ್ ಫ್ಯಾಕ್ಟ್ರಿ ಏನಿದೆ ಅಲ್ಲಿ ಒಂದು ಚಿಮಣಿ ಸ್ಮಾರಕವಾಗಿ ಉಳಿದು ಬಿಟ್ಟಿದೆ. ಆ ಚಿಮಣಿಯನ್ನೇ ಬಳಸಿಕೊಂಡು ಆ ಚಿಮಣಿಯ ಮೇಲೆ ಎತ್ತರದಲ್ಲಿ ನಾವು ಕೆಂಪೇಗೌಡನ ಚಿತ್ರವನ್ನು ರೂಪಿಸಬಹುದು. ಅದು ಬಹುದೂರಕ್ಕೆ ಕೆಂಪೇಗೌಡರನ್ನು ನಾವು ಕಾಣಿಸುವಂತೆ ಮಾಡಲಿಕ್ಕೆ ತುಂಬ ಸಾಧ್ಯತೆ ಇರುತ್ತೆ. ಈ ಬಗ್ಗೆ ಕೂಡ ಹಿಂದೊಮ್ಮೆ ನಾನು ಶಾಸಕರಲ್ಲಿ ಚರ್ಚೆ ಮಾಡಿದ್ದೆ. ಆ ಚಿಮಣಿಯನ್ನು ಬಳಸಿಕೊಂಡು ಕೆಂಪೇಗೌಡರ ಚಿತ್ರವನ್ನು ಅಲ್ಲಿ ರೂಪಿಸೋಣ ಅಂತ. ಏಕೋ ಮನಸ್ಸು ಮಾಡಲಿಲ್ಲ. ಈಗಲಾದರೂ ಅದರ ಬಗ್ಗೆ ಯೋಚನೆ ಮಾಡಿದರೆ ಅದು ಬಹುದೂರಕ್ಕೆ ಕಾಣುತ್ತೆ ಅಂತಹ ಒಂದು ಕೆಲಸವಾಗಬೇಕು. ಹೇಗೆ ದೇವನಹಳ್ಳಿ ಅಲ್ಲೆಲ್ಲವೂ ಹೇಗೆ ಇದು ಒಂದು ಐತಿಹಾಸಿಕ ನಗರಿ ಅನ್ನುವಂತಹ ಒಂದು ರೂಪುರೇಷೆಗಳು ಪ್ರಾರಂಭದಲ್ಲೇ ಕಾಣುತ್ತೋ ಅಂತಹ ಕೆಲಸ ಖಂಡಿತವಾಗಿಯೂ ನಮ್ಮ ಯಲಹಂಕಕ್ಕೆ ಬೇಕಾಗಿದೆ. ಯಲಹಂಕದಲ್ಲಿ ಕೋಟೆ ಇದೆ, ಅವಶೇಷಗಳಿದೆ, ಅಲ್ಲೆಲ್ಲವೂ ಕೂಡ ಇನ್ನಷ್ಟು ಕೆಲಸಗಳು ಆಗಬೇಕು. ಮತ್ತು ಇಡೀ ನಮ್ಮ ಯಲಹಂಕ ನಗರವನ್ನು ನಾವು ಐತಿಹಾಸಿಕ ನಗರಿಯ ಆ ಸ್ವರೂಪದಲ್ಲಿ ಅಲ್ಲಲ್ಲೇ ನಿರ್ಮಾಣ ಮಾಡತಕ್ಕಂಥದ್ದು ಮತ್ತು ಶಾಸನಗಳನ್ನು ಮತ್ತು ಕೆಂಪೇಗೌಡರ ಸಣ್ಣ ವಿಚಾರಗಳನ್ನು ಅಲ್ಲಲ್ಲೇ ಹಾಕುವಂಥ ಕೆಲಸಗಳನ್ನು ಮಾಡಬೇಕು. ಈಗ ಯಲಹಂಕ NAS ಆಫೀಸ್ ಹತ್ರ ಅ ಅಂತಕ್ಕಂಥದ್ದನ್ನೆಲ್ಲ ಹಾಕಿದ್ದಾರಲ್ಲ, ಅದಕ್ಕೆ ಪೂರಕವಾಗಿ ಅಥವಾ ಅದಕ್ಕೆ ಬದಲಾಗಿ ನಾವು ಕೆಂಪೇಗೌಡರ ಸಣ್ಣ ಮಾಹಿತಿಗಳನ್ನು, ಅವರ ವಿಶೇಷವಾಗಿರ್ತಕ್ಕಂಥ ನಾಮಾವಳಿಗಳಿದೆ, ಬಿರುದಾವಳಿಗಳಿದೆ, ಅವರ ಆಕಾರಗಳಿದೆ, ನಾವೇ ಅದನ್ನು ಯಲಹಂಕ ಕ್ಷೇತ್ರದರ್ಶಿನಿಯಲ್ಲಿ ವಿಶೇಷವಾಗಿ ದಾಖಲೆ ಮಾಡಿದ್ದೇವೆ. ಅದನ್ನು ಇಡೀ ಯಲಹಂಕದಲ್ಲಿ ಅಲ್ಲಲ್ಲಿ ಕಾಣುವಂತೆ ನಾವು ಅಳವಡಿಸುವುದು ನಿಜಕ್ಕೂ ಕೂಡ ಅತ್ಯಂತ ಒಳ್ಳೆಯ ಕೆಲಸವಾಗುತ್ತೆ, ಶಾಶ್ವತವಾಗಿ ಉಳಿಯುತ್ತೆ, ನಮ್ಮ ನಗರ ಪಾಲಕರನ್ನು ಮತ್ತಷ್ಟು ಸ್ಮರಿಸಿಕೊಳ್ಳುವಂತಾಗತ್ತೆ. ಇದು ಖಂಡಿತವಾಗಿಯೂ ಆಗಬೇಕು. ಈ ಬಗ್ಗೆ ಮಾನ್ಯ ಶಾಸಕರು ಗಂಭೀರವಾಗಿ ಚಿಂತಿಸಬೇಕು ಅಂತ ಹೇಳಿ ಎಲ್ಲ ಸಮಸ್ತ ನಾಗರಿಕರ ಪರವಾಗಿ, ಕೆಂಪೇಗೌಡರ ಅಭಿಮಾನಿಗಳ ಪರವಾಗಿ ನಾನು ಮಾನ್ಯ ಶಾಸಕರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ನಮಸ್ಕಾರ. ನೀವು ಮಾಡಿರ್ತಕ್ಕಂಥ ಕೆಲಸ ಶ್ಲಾಘನೀಯ. ಅದಕ್ಕೋಸ್ಕರವಾಗಿ ನಿಮ್ಮನ್ನು ಅಭಿನವ ಕೆಂಪೇಗೌಡರಂತೂ ಕೂಡ ನಾವು ಕರೆದಿದ್ದೇವೆ. ಆ ಮಟ್ಟಕ್ಕೆ ಯಲಹಂಕವನ್ನು ಅಭಿವೃದ್ಧಿ ಮಾಡಿದ್ದೀರಿ. ಈ ವಿಚಾರಗಳನ್ನು ಕೂಡ ದಯಮಾಡಿ ಪರಿಗಣಿಸಿ ಮತ್ತು ನಮ್ಮ ಯಲಹಂಕದ ಆಗಮನ ನಿರ್ಗಮನದಲ್ಲಿ ಖಂಡಿತವಾಗಿಯೂ ವಿಶೇಷವಾಗಿರ್ತಕ್ಕಂಥ ದ್ವಾರ ಬಾಗಿಲು ನಿರ್ಮಾಣ ಆಗಬೇಕು. ನಮಸ್ಕಾರ. ನೀವಿನ್ನೂ @ವಿಶ್ವಭಾರತಿ 24 ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.